ರಾಜ್ಯಸಭೆ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. 10 ರಾಜ್ಯ 37 ಸ್ಥಾನಗಳಿಗೆ ಎಲೆಕ್ಷನ್. ರಾಜ್ಯಸಭೆ ಎಲೆಕ್ಷನ್ಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. 10 ರಾಜ್ಯ 37 ಸ್ಥಾನಗಳಿಗೆ ಎಲೆಕ್ಷನ್. ಮಾರ್ಚ್ 16ರಂದು ರಾಜ್ಯಸಭೆ ಚುನಾವಣೆ. ಮಹಾರಾಷ್ಟ್ರ, ಒಡಿಶಾ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಹರಿಯಾಣ, ಹಿಮಾಚಲ, ತೆಲಂಗಾಣದಿಂದ ರಾಜ್ಯಸಭೆಯ 37 ಸ್ಥಾನಗಳಿಗೆ ಎಲೆಕ್ಷನ್. ವೇಳಾಪಟ್ಟಿಯನ್ನು ಪ್ರಕಟಿಸಿದ ಕೇಂದ್ರ ಚುನಾವಣಾ ಆಯೋಗ ಫೆಬ್ರವರಿ 26ರಂದು ರಾಜ್ಯಸಭೆ ಚುನಾವಣೆಗೆ ಅಧಿಸೂಚನೆ. ನಾಮಪತ್ರ ಸಲ್ಲಿಸಲು ಮಾರ್ಚ್ 5 ಕೊನೆಯ ದಿನ ಆಗಿದೆ. ಮಾರ್ಚ್ 6ರಂದು ಪರಿಶೀಲನೆ ನಡೆಯಲಿದೆ. ಮಾರ್ಚ್ 9ರವರೆಗೂ ಕೂಡ ಈ ಒಂದು ನಾಮಪತ್ರವನ್ನು ವಾಪಸ್ ಪಡೆಯಲಿಕ್ಕೆ ಅವಕಾಶ ಕೂಡ ಇರುತ್ತೆ. ಇನ್ನು ಮಾರ್ಚ್ 16ರಂದು ಮತದಾನ ಕೂಡ ನಡೆಯುತ್ತೆ. ಅದೇ ದಿನ ಸಂಜೆ 5 ಗಂಟೆಗೆ ಮತ ಎಣಿಕೆಯನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ಫಲಿತಾಂಶವನ್ನು ಕೂಡ ಪ್ರಕಟ ಮಾಡಲಾಗುತ್ತೆ. ಮಾರ್ಚ್ 20ರ ಒಳಗೆ ಸಂಪೂರ್ಣ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಉಳಿದ 35 ಸ್ಥಾನಗಳಿಗೆ ಎಲೆಕ್ಷನ್ ಅನ್ನ ಮಾಡಲಾಗುತ್ತೆ. ಕರ್ನಾಟಕದ 4 ಸ್ಥಾನಗಳಿಗೆ ಶೀಘ್ರವೇ ಮುಹೂರ್ತ. ಜೂನ್ ತಿಂಗಳಲ್ಲಿ ನಿವೃತ್ತಿ ಆಗಲಿರುವ ಖರ್ಗೆ ಅವರು ಮತ್ತೆ ದೇವೇಗೌಡರು ಸದ್ಯಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಉಳಿದ 35 ಸ್ಥಾನಗಳಿಗೆ ಎಲೆಕ್ಷನ್ ಕೂಡ ನಡೆಯುತ್ತೆ. ಕರ್ನಾಟಕದ 4 ಸ್ಥಾನಗಳಿಗೆ ಶೀಘ್ರವೇ ಮುಹೂರ್ತ ಕೂಡ ಫಿಕ್ಸ್ ಮಾಡಲಾಗುತ್ತೆ. ಮಾರ್ಚ್ 16ರಂದು ರಾಜ್ಯಸಭೆ ಚುನಾವಣೆ. ಮಹಾರಾಷ್ಟ್ರ, ಒಡಿಶಾ, ತಮಿಳುನಾಡು, ಪಶ್ಚಿಮ ಬಂಗಾಳ, ಜೊತೆಗೆ ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಹರಿಯಾಣ, ಹಿಮಾಚಲ, ತೆಲಂಗಾಣದಿಂದ ರಾಜ್ಯಸಭೆಯ 37 ಸ್ಥಾನಗಳಿಗೆ ಎಲೆಕ್ಷನ್ ಅನ್ನ ಮಾಡಲಾಗುತ್ತೆ. ವೇಳಾಪಟ್ಟಿಯನ್ನ ಕೇಂದ್ರ ಚುನಾವಣಾ ಆಯೋಗ ಪ್ರಕಟಿಸಿದೆ. ಫೆಬ್ರವರಿ 26ರಂದು ರಾಜ್ಯಸಭೆ ಚುನಾವಣೆಗೆ ಸದ್ಯಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಇನ್ನು ನಾಮಪತ್ರವನ್ನು ಸಲ್ಲಿಸಲು ಮಾರ್ಚ್ 5 ಕೊನೆಯ ದಿನ ಆಗಿರುತ್ತೆ. ಮಾರ್ಚ್ 6ರಂದು ಈ ಒಂದು ನಾಮಪತ್ರ ಏನು ಸಲ್ಲಿಕೆ ಮಾಡಿರ್ತಾರೆ ಅವೆಲ್ಲ ನಾಮಪತ್ರವನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಅಂದರೆ ಅವರೆಲ್ಲ ಈ ನಾಮಪತ್ರ ಸಲ್ಲಿಕೆ ಮಾಡುವಾಗ ಕೆಲವೊಂದಿಷ್ಟು ಡೀಟೇಲ್ಸನ್ನು ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ. ಅವ್ರಿಗೆ ಏನಾದರೂ ಕ್ರಿಮಿನಲ್ ಹಿನ್ನೆಲೆ ಇದೆಯಾ, ಜೊತೆಗೆ ಕುಟುಂಬದ ಒಟ್ಟು ಆಸ್ತಿ ಎಷ್ಟಿದೆ, ಸ್ವಯಾರ್ಜಿತ ಎಷ್ಟಿದೆ, ಪಿತ್ರಾರ್ಜಿತ ಎಷ್ಟಿದೆ, ಎಲ್ಲ ಡೀಟೇಲ್ಸನ್ನು ಅವರಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ನಾಮಪತ್ರದ ಜೊತೆಗೆ ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ. ಅದೆಲ್ಲವನ್ನು ಕೂಡ ಮಾರ್ಚ್ 6ರಂದು ಪರಿಶೀಲನೆಯನ್ನು ಮಾಡಲಾಗುತ್ತೆ. ಇನ್ನು ಮಾರ್ಚ್ 9ರವರೆಗೂ ಕೂಡ ಈಗ ಏನು ನಾಮಪತ್ರವನ್ನು ಸಲ್ಲಿಕೆ ಮಾಡಿರ್ತಾರೆ ಆ ಒಂದು ನಾಮಪತ್ರ ವಾಪಸ್ ಪಡೀಲಿಕ್ಕೆ ಮಾರ್ಚ್ 9ರವರೆಗೂ ಕೂಡ ಅವಕಾಶ ಕೂಡ ಇರುತ್ತೆ. ಈಗ ಮಾರ್ಚ್ 5ನೇ ತಾರೀಕು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರೆ ಮಾರ್ಚ್ 9ರವರೆಗೂ ಕೂಡ ಅವಕಾಶ ಇರುತ್ತೆ. ನಮಗೇನಾದರೂ ಸ್ಪರ್ಧೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಆ ಒಂದು 9ನೇ ತಾರೀಕು ಒಳಗಡೆ ನಾಮಪತ್ರವನ್ನು ವಾಪಸ್ ಪಡ್ಕೊಳ್ಬಹುದಾಗಿದೆ. ಇನ್ನು ಮಾರ್ಚ್ 16ರಂದು ಮತದಾನ ಪ್ರಕ್ರಿಯೆ ಶುರುವಾಗುತ್ತೆ. ಅದೇ ದಿನ ಸಂಜೆ 5 ಗಂಟೆಗೆ ಮತ ಎಣಿಕೆ ಕೂಡ ಆಗುತ್ತೆ. ಅಂದರೆ ಏನು ಮಾರ್ಚ್ 16ರಂದು ಮತದಾನವನ್ನು ಮಾಡ್ತಾರೆ ಅದೇ ದಿನ ಮತ ಎಣಿಕೆಯನ್ನು ಕೂಡ ಮಾಡಲಾಗುತ್ತೆ. ಮತ ಎಣಿಕೆಯನ್ನು ಮಾಡಿ ಫಲಿತಾಂಶ ಕೂಡ ಪ್ರಕಟ ಮಾಡಲಾಗುತ್ತೆ. ಮಾರ್ಚ್ 20ರ ಒಳಗೆ ಸಂಪೂರ್ಣ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಉಳಿದ 35 ಸ್ಥಾನಗಳಿಗೂ ಕೂಡ ಎಲೆಕ್ಷನ್ ಅನ್ನು ಮಾಡಲಾಗುತ್ತೆ. ನೀವು ಒಂದು ಅಧಿಸೂಚನೆಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಫೆಬ್ರವರಿ 26ರಂದು ರಾಜ್ಯಸಭೆ ಚುನಾವಣೆಗೆ ಅಧಿಸೂಚನೆಯನ್ನು ಆಲ್ರೆಡಿ ಹೊರಡಿಸಲಾಗಿದೆ. ಇನ್ನು ಮುಖ್ಯವಾಗಿ ಕರ್ನಾಟಕದ 4 ಸ್ಥಾನಗಳಿಗೆ ಶೀಘ್ರವೇ ಮುಹೂರ್ತವನ್ನು ಫಿಕ್ಸ್ ಮಾಡಲಾಗುತ್ತೆ. ಇನ್ನು ಜೂನ್ ತಿಂಗಳಲ್ಲಿ ಈಗ ಖರ್ಗೆ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು ಒಂದು ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ, ನಿವೃತ್ತಿ ಆಗಲಿದ್ದಾರೆ. ಯಾಕೆಂತಂದರೆ ಇಂತಿಷ್ಟು ಏಜ್ ಅನ್ನೋದು ಕೂಡ ಇರುತ್ತೆ. ರಾಜಕೀಯ ಈಗ ರಾಜಕಾರಣಿಗಳು ಎಷ್ಟು ವರ್ಷ ಬೇಕಾದ್ರೂ ರಾಜಕೀಯ ಮಾಡ್ಬೋದು ಅಂತ ಇರೋದಿಲ್ಲ, ಕೆಲವೊಂದಿಷ್ಟು ಲಿಮಿಟೇಷನ್ ಇರುತ್ತೆ. ಅದೇ ಪ್ರಕಾರ ಈಗ ಖರ್ಗೆ ಮತ್ತು ದೇವೇಗೌಡರು ಜೂನ್ ತಿಂಗಳಲ್ಲಿ ನಿವೃತ್ತಿಯನ್ನು ಹೊಂದುತ್ತಾರೆ. ಹಾಗಾಗಿ ಅಷ್ಟರ ಒಳಗಾಗಿ ಕರ್ನಾಟಕದ 4 ಸ್ಥಾನಗಳಿಗೆ ಶೀಘ್ರವೇ ಮುಹೂರ್ತ ಫಿಕ್ಸ್ ಮಾಡುವ ಸಾಧ್ಯತೆ ಕೂಡ ಇದೆ.